ಸ್ಟೇಟ್ ಪಾಲಿಟಿಕ್ಸ್ದು ಇನ್ನೊಂದು ಸಣ್ಣ ಅಪ್ಡೇಟ್ ಏನು ಅಂದರೆ 17ನೇ ತಾರೀಕು ಬಿ ಜೆ ಪಿ ನಾಯಕರುಗಳೆಲ್ಲ ಬಳ್ಳಾರಿಗೆ ಹೋಗಿ ಅಲ್ಲೊಂದು ಪ್ರತಿಭಟನಾ ಸಮಾವೇಶ ಮಾಡ್ತಾರಂತೆ. ಜನವರಿ 1ನೇ ತಾರೀಕು ನಡೆದ ಘಟನೆ ಅಷ್ಟು ವಿವರಗಳನ್ನು ಈಗಾಗಲೇ ಹೇಳಿದ್ದೀವಿ ನಿಮಗೆ. ಒಬ್ಬ ಅಮಾಯಕ ಕಾಂಗ್ರೆಸ್ ಕಾರ್ಯಕರ್ತನ ಪ್ರಾಣ ಕಾಂಗ್ರೆಸ್ ನಾಯಕನ ಗನ್ಮ್ಯಾನ್ ಗುಂಡು ತಿಂದು ಹೋಗಿದೆ. ಅಲ್ಲಿ ಈ ಅಷ್ಟೂ ಗಲಭೆ ನಡೆದಿದ್ದು ಜನಾರ್ದನ್ ರೆಡ್ಡಿ ಅವರ ಕೊಲೆ ಪ್ರಯತ್ನದ ಭಾಗವಾಗಿ ಅಂತ ಬಿ ಜೆ ಪಿ ಹೇಳ್ತಾ ಇದೆ. ಲಾ ಆ್ಯಂಡ್ ಆರ್ಡರ್ ಹದಗೆಟ್ಟಿದೆ, ವ್ಯವಸ್ಥೆ ಹದಗೆಟ್ಟಿದೆ ಅಂತ ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಾರಂತೆ. 17ನೇ ತಾರೀಕು ಬಿ ಜೆ ಪಿ ನಾಯಕರೆಲ್ಲ ಹೋಗಿ ಪಾದಯಾತ್ರೆ ಮಾಡ್ತಾರೆ ಅಂತ ಸುದ್ದಿ ಇತ್ತು. ಆ್ಯಕ್ಚುಲಿ ಆ ಪ್ರಶ್ನೆಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳಿದ್ರು, ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವರು ಹೇಳ್ತಾ ಇದ್ದಾರೆ ವರಿಷ್ಠರ ಜೊತೆ ಚರ್ಚೆ ಮಾಡಿ ಫೈನಲ್ ಮಾಡ್ತೀವಿ ಅಂದರು. ಪ್ರತಿಭಟನೆ ನಡೆಸೋದಂತೂ ಕನ್ಫರ್ಮ್. ಕೇಳಿಸ್ಕೊಳ್ಳಿ ಒಮ್ಮೆ. ಜನವರಿ 17ನೇ ತಾರೀಕು ಬಳ್ಳಾರಿನಲ್ಲಿ ಒಂದು ಬೃಹತ್ ಹೋರಾಟವನ್ನ, ಪ್ರತಿಭಟನೆಯನ್ನ ನಾವು ಕರೆಯನ್ನ ನೀಡ್ತಾ ಇದ್ದೇವೆ. ಅಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸ್ತಾರೆ. ತದನಂತರದಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಬಾಗಲಕೋಟೆನಲ್ಲಿ ಒಂದು ಬೃಹತ್ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಆ ದಿನಾಂಕವನ್ನು ಕೂಡ ನಾವು ನಿಗದಿ ಮಾಡ್ತೇವೆ. ಶ್ರೀರಾಮುಲು ಅವರಾಗ್ಲಿ, ಜನಾರ್ದನ್ ರೆಡ್ಡಿ ಅವರಾಗ್ಲಿ, ನಮ್ಮ ಸ್ಥಳೀಯ ನಾಯಕರ ಅಪೇಕ್ಷೆ ಪಾದಯಾತ್ರೆ ಮಾಡಬೇಕು ಅಂತೇಳಿ ಅವರ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ವರಿಷ್ಠರ ಗಮನಕ್ಕೂ ಕೂಡ ನಾನು ಈಗಾಗಲೇ ತಂದಿದ್ದೇನೆ. ಮುಂದಿನ ದಿನಗಳಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ. ಅದು ಮಾಡಬೇಕು ಅನ್ನೋ ಅಪೇಕ್ಷೆ ನಮ್ಮೆಲ್ಲರದ್ದು ಕೂಡ ಇದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನ ಮಾಡ್ತೇವೆ. ಅಲ್ಲ, ಅವನು ರಾಜ್ಯ ನಾಯಕರ ಪ್ರಶ್ನೆ ಇಲ್ಲ, ಹಂತವಾಗಿ ಮಾಡ್ಬೇಕನ್ನುವಂಥದ್ದು. ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಮಾಡ್ತೇವೆ. ಫಸ್ಟು ಅಲ್ಲಿ ನಡೆದಿರುವಂಥ ಘಟನೆ ಸತ್ಯಾಸತ್ಯ ಬಹಿರಂಗವಾಗಿ ಅದು ಸಾರ್ವಜನಿಕರಿಗೆ ಗೊತ್ತಾಗಲಿ ಅಂತ ಈ ಸಭೆ ಮಾಡ್ತಾ ಇದ್ದೇವೆ. ಬರುವಂಥ ದಿನಗಳಲ್ಲಿ ಹಲವಾರು ಪಾದಯಾತ್ರೆಗಳಾಗ್ತವೆ ಈ ಕಾಂಗ್ರೆಸ್ ವಿರುದ್ಧ. ಅದರಿಂದ ಪಾದಯಾತ್ರೆ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ರಾಜ್ಯದ ಉದ್ದಗಲಕ್ಕೆ 5-6 ಪ್ರಮುಖ ವಿಷಯಗಳನ್ನು ಇಟ್ಕೊಂಡು ಹೋರಾಟ ಮಾಡಬೇಕು ಅಂತ ಈಗಾಗಲೇ ಕೋರ್ ಕಮಿಟಿ ನಿಶ್ಚಯ ಮಾಡಿದೆ. ಪ್ರಮುಖರ ಜೊತೆ ಮಾತುಕತೆ ನಡೆಸಿ ಅದರ ಸಾಧಕ ಬಾಧಕ ಏನು ಅನ್ನೋದನ್ನು ಗಮನಿಸಿ ನಿರ್ಣಯ ತೆಗೆದುಕೊಳ್ತೀವಿ. ಮೊದಲನೇ ಹಂತದಲ್ಲಿ ಬಳ್ಳಾರಿಯಲ್ಲೂ ಹೋರಾಟ ಮಾಡ್ತೀವಿ, ಹುಬ್ಬಳ್ಳಿಯಲ್ಲೂ ಹೋರಾಟ ಮಾಡ್ತೀವಿ, ಮಂಗಳೂರಿನಲ್ಲೂ ಹೋರಾಟ ಮಾಡ್ತೀವಿ, ಬೆಂಗಳೂರು ಮತ್ತು ಮೈಸೂರು ಭಾಗದಲ್ಲೂ ಕೂಡ, ಕಲಬುರಗಿ ಭಾಗದಲ್ಲೂ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ, ಬೇರೆ ಬೇರೆ ವಿಷಯಗಳನ್ನು ಇಟ್ಕೊಂಡು. ಆಯ್ತು, ಬೇರೆ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.